ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಮೋದಿಜಿ ರಾಜೀನಾಮೆಯನ್ನು ಕೊಡಬೇಕು. ಬಹಳಷ್ಟು ಮಂದಿ ಪಹಲ್ಗಾಮ್ ಘಟನೆ ಆದ ನಂತರ ಈ ಕೂಗನ್ನು ಆರಂಭ ಮಾಡ್ಕೊಳ್ತಾರೆ. ಇವೆಲ್ಲವನ್ನ ನೋಡೋದಕ್ಕ ನಾವು ನಿಮಗೆ ವೋಟನ್ನು ಮಾಡಿದ್ದು, ಹಾಗೆ ಹೀಗೆ ಒಂದಷ್ಟು ಟೀಕೆಗಳು ಮೋದಿಜಿ ಮೇಲೆ. ಕರೆಕ್ಟು, ಮೋದಿಜಿ ರಾಜೀನಾಮೆಯನ್ನು ಕೊಡಬೇಕು. ಯಾಕಂದ್ರೆ ಜಮ್ಮು ಕಾಶ್ಮೀರ ನಮ್ಮ ಭಾರತದ ಭಾಗನೇ ಆಗಿದ್ರು ಕೂಡ ನಮ್ಮ ಭಾರತದ ಭಾಗನೇ ಅಲ್ಲ ಅನ್ನೋ ಮಟ್ಟಿಗೆ ಬೇರೆ ಇಟ್ಟಿದ್ದಂತಹ ಆ ಆರ್ಟಿಕಲ್ 370 ಎಲ್ಲರ ವಿರೋಧದ ಮಧ್ಯೆ ಕೂಡ ರದ್ದುಗೊಳಿಸಿ ಜಮ್ಮು ಕಾಶ್ಮೀರವನ್ನ ಮತ್ತೆ ಭಾರತದ ಜೊತೆ ಸೇರಿಸಿದ್ರಲ್ವಾ. ಕರೆಕ್ಟು, ಮೋದಿಜಿ ರಾಜೀನಾಮೆಯನ್ನು ಕೊಡಬೇಕು. ಉಗ್ರನ ತಾಣ ಆಗಿದ್ದಂತಹ ಜಮ್ಮು ಕಾಶ್ಮೀರವನ್ನ ಮತ್ತೆ ಭೂಲೋಕದ ಸ್ವರ್ಗ ಮಾಡಿ, ತ್ರಿವರ್ಣ ಧ್ವಜ ಹಾರಾಡೋ ಹಾಗೆ ಮಾಡಿ, ಕಲ್ಲು ತೂರಾಟದ ಹೊರತಾಗಿ ಕೂಡ ಒಂದು ಅದ್ಭುತ ಜಮ್ಮು ಕಾಶ್ಮೀರ ಇದೆ ಅಂತ ಇಡೀ ಜಗತ್ತಿಗೆ ತೋರಿಸ್ಕೊಟ್ರಲ್ವಾ ಮೋದಿಜಿ. ಅದು ಮೋದಿಜಿ ಮಾಡಿದ ತಪ್ಪು. ಇಟ್ಸ್ ಎಕ್ಸಾಕ್ಟ್ಲಿ, ಮೋದಿಜಿ ರಾಜೀನಾಮೆಯನ್ನು ಕೊಡಬೇಕು. ಇವತ್ತು ಅದೆಷ್ಟೋ ವರ್ಷಗಳಿಂದ ಆಗಿರುವಂತಹ ಆ ಡ್ಯಾಮೇಜ್ ಅನ್ನ ಮೋದಿಜಿ ಸರಿಪಡಿಸ್ಕೊಂಡು ಬರ್ತಾ ಇದ್ದಾರೆ. ನೀವುಗಳು ಇಲ್ಲಿ ಸಂತಾಪ ಸೂಚಿಸುವಂತಹ ನಾಟಕವನ್ನ ಮಾಡಿ ಮೋದಿಜಿಯನ್ನ ಟೀಕೆ ಮಾಡ್ತಾ ಇದ್ದೀರಾ. ಹಾಗಂತ ನಾನು ಆಗಿರುವಂತದನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ವೀಕ್ಷಕರ, ದೇಶದ ಯಾವುದೇ ಮೂಲೆಯಲ್ಲಿ ಏನೇ ಆಗ್ಲಿ ಒಂದು ವರ್ಗ ಬರುತ್ತೆ, ಮೋದಿಜಿನೇ ಕಾರಣ ಎಲ್ಲದಕ್ಕೂ ಅಂತ. ಅಲ್ಲ, ಮೋದಿಜಿನ ಪ್ರಶ್ನೆ ಮಾಡ್ತಾ ಇದ್ದೀರಿ, ಓಕೆ ಕರೆಕ್ಟು, ಒಪ್ಕೊಳ್ಳೋಣ. ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯುತವಾಗಿ ಎಲೆಕ್ಷನ್ ಅನ್ನು ಮಾಡಿದ್ರಲ್ಲ, ಯಾಕೆ? ಅಲ್ಲಿ ಗೆದ್ದಿದ್ಯಾರು? ಬಿಜೆಪಿ ಅಲ್ಲ. ಪ್ರಶ್ನೆ ಮಾಡ್ತಾ ಇದ್ದೀರಲ್ವಾ, ಇದನ್ನ ಪಾಲಿಟಿಕ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸ್ಟಿಲ್ ನೀವು ಕೇಳ್ತಾ ಇದ್ದೀರಲ್ವಾ, ಹೇಳಬೇಕು ಅಂತ ಅನ್ನಿಸ್ತು ನನಗೆ. ಅಲ್ಲಿ ಗೆದ್ದಿರೋದು ನಿಮ್ಮದೇ ಇಂಡಿಯಾ ಅಲೈಯನ್ಸು, ನಿಮ್ಮದೇ ಸಮ್ಮಿಶ್ರ ಸರ್ಕಾರ ಇರೋದಲ್ವಾ ಅಲ್ಲಿ. ಯಾಕೆ ಅವರನ್ನ ಯಾರು ಪ್ರಶ್ನೆನೇ ಮಾಡಿಲ್ಲ? ಯಾಕೆ ಅವರನ್ನು ಆಯ್ಕೆ ಮಾಡಿರೋದಲ್ಲಿ? ಅಧಿಕಾರವನ್ನು ಅನುಭವಿಸ್ಕೊಂಡು ಇವುಗಳನ್ನ ನೋಡಿ ಖುಷಿ ಪಡ್ಲಿ ಅಂತನಾ? ಒಮರ್ ಅಬ್ದುಲ್ಲಾ ಅವರನ್ನು ಒಬ್ಬರಾದ್ರೂ ಪ್ರಶ್ನೆ ಮಾಡಿದ್ರ? ಇಲ್ಲ ಅಲ್ವಾ? ನರಕ ಆಗಿದ್ದಂತಹ ಜಮ್ಮು ಕಾಶ್ಮೀರವನ್ನ ಸ್ವರ್ಗ ಮಾಡಿ ಇಷ್ಟರ ಮಟ್ಟಿಗೆ ತಂದು ನಿಲ್ಸಿದ್ರಲ್ವಾ, ಅದು ಮೋದಿಜಿ ಮಾಡಿದ ತಪ್ಪು. ಕರೆಕ್ಟು, ಮೋದಿಜಿ ರಾಜೀನಾಮೆನ ಕೊಡಬೇಕು. ದೇಶದ ಹೊರಗಿನ ಶತ್ರುಗಳು ಬರೋದನ್ನ ಕಂಡು ಹಿಡಿಬಹುದು, ಆದ್ರೆ ಏನು ಮಾಡೋದು? ದೇಶದ ಒಳಗೆ ಇದಾರಲ್ವಾ ಭಯೋತ್ಪಾದಕರು, ದೇಶ ದ್ರೋಹಿಗಳು, ಉಗ್ರ ಮನಸ್ಥಿತಿಗಳು, ಅಂಡ್ ಅವರಿಗೆ ಪರೋಕ್ಷವಾಗಿ ಬೆಂಬಲವನ್ನು ಕೊಡುವಂಥವರು. ಪಾಪ ಅವರನ್ನ ಮೋದಿಜಿ ಹೇಗೆ ಕಂಡು ಹಿಡಿತಾರೆ? ಹೌದದು ಮೋದಿಜಿದೆ ತಪ್ಪು. ಅವ್ರು ರಾಜೀನಾಮೆನ ಕೊಡಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆದದನ್ನ ನಾನು ಸಮರ್ಥನೆ ಅಂತೂ ಮಾಡ್ಕೊಳ್ಳಲ್ಲ, ಆದ್ರೆ ಇದು ವಾಸ್ತವ ಅಲ್ವಾ? ವೀಕ್ಷಕರೇ, ಮೋದಿಜಿ ಏನು ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ, ಮಾಡೇ ಮಾಡ್ತಾರೆ. ಯಾರು ಏನೇ ಟೀಕೆ ಮಾಡಲಿ ಆ ಪಾಪಿಗಳಿಗೆ ತಕ್ಕ ಉತ್ತರವನ್ನ ಕೊಡೋವರೆಗೂ ಮೋದಿಜಿ ಅಂತೂ ರೆಸ್ಟ್ ಮಾಡೋರು ಅಲ್ಲವೇ ಅಲ್ಲ. ಈಗಾಗಲೇ ಮೋದಿಜಿ ಅವರೊಂದು ಭಾಷಣದಲ್ಲಿ ಹೇಳಿದ್ದಾರೆ, ಆ ಭಯೋತ್ಪಾದಕರು ಊಹೆ ಕೂಡ ಮಾಡಿರಬಾರ್ದು ಅಂತ ಉತ್ತರವನ್ನು ನಾವು ಕೊಡ್ತೀವಿ ಅಂತ. ಕೇಳಿಸ್ಕೊಳ್ಳಿ. Friends, today from the soil of Bihar, I say to the whole world, India will identify, track and punish every terrorist and their backers. We will pursue them to the ends of the earth. India's spirit will never be broken by terrorism. Terrorism will not go unpunished. Every effort will be made to ensure that justice is done. The entire nation is firm in this resolve. Everyone who believes in humanity is with us.
I thank the people of various countries and their leaders who have stood with us in these times. ವೀಕ್ಷಕರೇ, ನಿಮಗೆ ಮಾರಿ ಜಾತ್ರೆ ಗೊತ್ತಲ್ವಾ? ಈ ಮಾರಿ ಜಾತ್ರೆ ಕರೆಕ್ಟಾಗಿ 9 ದಿನ ಅಥವಾ 11 ದಿನ ಹಿಂದೆನೇ ಸ್ಟಾರ್ಟ್ ಆಗಿರುತ್ತೆ. ತಾಯಿಗೆ ಉಡಿ ತುಂಬಿ ಹಣ್ಣು ಕಾಯಿ ಮಾಡಿಸಿ ಯಾವಾಗ ಊರಿನ ಗಡಿಯ ಸುತ್ತ ಲೈನ್ ಹಾಕಿ ಗಡಿಯನ್ನ ಬಂದೋಬಸ್ತ್ ಮಾಡ್ತಾರೋ ಅವತ್ತಿಂದಾನೇ ಜಾತ್ರೆ ಶುರು ಆಗಿಬಿಡುತ್ತೆ. ಆದರೆ ಆ ಗದ್ದಲ ಇರಲ್ಲ ಅಷ್ಟೇ. ಸೇಮ್ ಟು ಸೇಮ್. ಈಗ ಮೋದಿಜಿಯವರು ದೊಡ್ಡದಾಗಿ ಮಾರಿ ಜಾತ್ರೆಯನ್ನ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅಂತ ಹೇಳಬಹುದು. ಆದ್ರೆ ಗದ್ದಲ ಇಲ್ಲ. ಬಲಿ ಕೊಡೋ ದಿನ ಬಹಳ ಹತ್ರದಲ್ಲೇ ಇದೆ. ಹಾಗಾಗಿ ಪಾಪಿ ಪಾಕಿಸ್ತಾನದ ಜಿಹಾದಿಗಳನ್ನ ಹೊಡೆದು ಹಾಕೋ ಮೊದಲು ಮೋದಿಜಿ ನೇತೃತ್ವದ ಸಭೆಯಲ್ಲಿ ಒಂದಷ್ಟು ದಿಟ್ಟ ನಿರ್ಧಾರಗಳನ್ನು ಕೂಡ ಕೈಗೊಂಡಿದ್ದಾರೆ. ಏನು? ಇನ್ನು ಮುಂದೆ ಕಾಶ್ಮೀರ ಮೂಲಕ ಪಾಕಿಸ್ತಾನಕ್ಕೆ ಹರಿದು ಹೋಗುವಂತಹ ಆ ಸಿಂಧೂ ನದಿಯ ಬಗೆಗಿನ ಒಪ್ಪಂದ ಏನಿದೆ ಅದು ಈಗಿಂದ ಈಗಲೇ ರದ್ದಾಗತ್ತೆ. ಇದರಿಂದ ಏನಂತಹ ಎಫೆಕ್ಟ್ ಅಂತ ಬಹಳಷ್ಟು ಮಂದಿ ಕೇಳಬಹುದು. ಯಾಕೆ ಅವರಿಗೆ ಆ ಒಪ್ಪಂದ ಅಷ್ಟು ಮುಖ್ಯ ಆಗಿತ್ತು? ಪಾಕಿಸ್ತಾನದ ಪಾಲಿಗೆ ಸಿಂಧೂ ನದಿ ಕೇವಲ ಅದು ನದಿಯಲ್ಲ, ಜೀವ ನದಿ ಅಂತ ಹೇಳಬಹುದು. ಯಾಕಂದ್ರೆ ಸಿಂಧೂ ನದಿ ಇಲ್ಲದೆ ಪಾಕಿಸ್ತಾನದ ಜನಜೀವನವನ್ನ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಇಡೀ ವಿಶ್ವದಲ್ಲಿ ಅತ್ಯಂತ ಬರಪೀಡಿತ ದೇಶಗಳಲ್ಲಿ ಒಂದು. ಇಡೀ ಪಾಕಿಸ್ತಾನದಲ್ಲಿ ವಾರ್ಷಿಕವಾಗಿ ಕೇವಲ 240 ಮಿಲಿಮೀಟರ್ ಮಳೆ ಮಾತ್ರ ಆಗೋದು. ಹಾಗಾಗಿ 90% ಕೃಷಿ ಚಟುವಟಿಕೆಗಳು ಅಲ್ಲಿ ಈ ಸಿಂಧೂ ನದಿಯ ನೀರಾವರಿ ಮೇಲೆ ಅವಲಂಬಿತ ಆಗಿದೆ. ಪಾಕಿಸ್ತಾನದ ಪ್ರಮುಖ ಬೆಳೆಗಳದು ಗೋಧಿ ಆಗಿರಬಹುದು, ಭತ್ತ ಆಗಿರಬಹುದು, ಹತ್ತಿ ಆಗಿರಬಹುದು. ಇವೆಲ್ಲವನ್ನ ಬೆಳಿಬೇಕು ಅಂತ ಹೇಳಿದ್ರೆ ಈ ಸಿಂಧೂ ನದಿಯ ನೀರು ಅವರಿಗೆ ಬೇಕೇ ಬೇಕು. ಹೋಗ್ಲಿ, ಭಾರತ ಈ ಒಪ್ಪಂದವನ್ನ ಕೈ ಬಿಟ್ರೆ ನಮಗೇನಂತೆ, ನಮಗೆ ಬೇರೆ ಆಪ್ಷನ್ ಇದೆ ಅಂತವ್ರು ಹೇಳೋ ಹಾಗೂ ಇಲ್ಲ. ಯಾಕಂದ್ರೆ ಅವರ ಹತ್ರ ಬೇರೆ ಆಪ್ಷನ್ ಇಲ್ಲವೇ ಇಲ್ಲ. ಇದ್ರ ಹೊರತಾಗಿ ಬೇರೆ ಆಪ್ಷನ್ ಇಲ್ಲ ಅವರ ಹತ್ರ. ವೀಕ್ಷಕರೇ, 1965ರಲ್ಲಿ ಇಂಡೋ ಪಾಕಿಸ್ತಾನ್ ಯುದ್ಧ ಆಯಿತು. 1971ರಲ್ಲಿ ಇಂಡೋ ಪಾಕ್ ಯುದ್ಧ ಆಯಿತು. 1999ರಲ್ಲಿ ಕಾರ್ಗಿಲ್ ಯುದ್ಧ ಆಯಿತು. ಯಾವತ್ತೂ ಕೂಡ ಭಾರತ ಈ ಒಪ್ಪಂದವನ್ನ ಕೈ ಬಿಡುವಂತಹ ಯೋಚನೆ ಕೂಡ ಮಾಡಿರಲಿಲ್ಲ. ಆದ್ರೆ ಮೋದಿಜಿ ಸಂಪುಟ ಇವತ್ತು ಈ ಒಂದು ನಿರ್ಧಾರವನ್ನ ತಗೊಳ್ತಾ ಇದೆ ಅಂತ ಹೇಳಿದ್ರೆ ಹೌದಲ್ವಾ? ಉತ್ತರ ಭಾರಿ ಜೋರಾಗಿ ಇರುತ್ತೆ ಅಂತಾನೆ ಅರ್ಥ. ವೀಕ್ಷಕರು, ಈ ಪಾಕಿಸ್ತಾನ ಜಗತ್ತಿನ ಎದುರು ಭಿಕ್ಷೆಯನ್ನ ಎತ್ತುತ್ತಾ ಇರುವಂತಹ ಭಿಕಾರಿ ರಾಷ್ಟ್ರ. IMF ಬಳಿ ಪ್ಲೀಸ್ ನಮಗೆ ಲೋನ್ ಕೊಡಿ ಅಂತ ಬೆಗ್ ಮಾಡ್ತಾ ಇದ್ದಾರೆ. ಆರ್ಥಿಕತೆ ಪಾತಾಳಕ್ಕೆ ಕುಸಿದು ಹೋಗಿದೆ. ಇಂಧನ ಕ್ಷೇತ್ರ ನೋಡಿದ್ರೆ ಅಲ್ಲೂ ನೂರಾರು ಸಮಸ್ಯೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಮಿತಿ ಮೀರಿದ ಸಾಲ, ರಾಜಕೀಯ ಏರಿಳಿತ, ವಿಶ್ವ ಬ್ಯಾಂಕ್ನಲ್ಲಿ ಹಣಕಾಸಿನ ಸಹಾಯ ಸಿಗ್ತಾ ಇಲ್ಲ. ಇನ್ನು ಕೈಗಾರಿಕೆ ಅದು ನೆಲಕಚ್ಚಿದೆ. ಒಟ್ಟಿನಲ್ಲಿ ದಿವಾಳಿ ಎದ್ದು ಹೋಗಿರುವಂತಹ ಪಾಕಿಸ್ತಾನ ಅಟ್ಲೀಸ್ಟ್ ಬಿಟ್ಟಿಯಾಗಿ ಸಿಗ್ತಾ ಇದ್ದಂತಹ ನೀರನ್ನಾದ್ರೂ ಕುಡ್ಕೊಂಡು ಬದುಕೊಳ್ತಾ ಇದ್ರು ಏನೋ. ಆದ್ರೆ ಏನು ಮಾಡೋದು? ನಿಯತ್ತಿರಬೇಕು. ಇನ್ನು ಮುಂದೆ ಆ ನೀರು ಕೂಡ ಸಿಗಲ್ಲ. ಏನ್ ಮಾಡೋದು ಹಾಗಾದ್ರೆ? ಸಾಯಬೇಕು ಬಿಟ್ರೆ ಬೇರೆ ದಾರಿನೇ ಇಲ್ವಲ್ಲ ಅಲ್ವಾ? ಇನ್ನು ತಗೊಂಡಿರುವಂತಹ ಇನ್ನೊಂದು ನಿರ್ಧಾರ ಯಾವುದು ಅಂತ ಹೇಳಿದ್ರೆ, ಪಾಕಿಸ್ತಾನದ ಯಾವುದೇ ನಾಗರಿಕನಿಗೆ ಭಾರತದ ಒಳಗೆ ಪ್ರವೇಶ ಇರಲ್ಲ. ಅದು ಯಾವುದೇ ರೀತಿಯಲ್ಲಾದ್ರೂ ಕೂಡ ಇನ್ನು ಮುಂದೆ ಪ್ರವೇಶ ಇರಲ್ಲ. ಇನ್ನು ಈಗ ನಮ್ಮ ಭಾರತದಲ್ಲಿರುವಂತಹ ಯಾವುದೇ ಪಾಕಿಸ್ತಾನಿ ನಾಗರಿಕ ಆಗಿರಬಹುದು, ಅದು ಪಾಕಿಸ್ತಾನಿ ರಾಯಭಾರಿ ಸಹಿತವಾಗಿ 24 ಗಂಟೆ ಒಳಗೆ ನಮ್ಮ ಭಾರತವನ್ನ ಬಿಟ್ಟು
ಹೋಗ್ತಾ ಇರಬೇಕು. ಜೋಕಲ್ಲ, ಖಡಕ್ ಸೂಚನೆ. ಇಟ್ಸ್ ಅನ್ ಆರ್ಡರ್. ಜಸ್ಟ್ ಗೆಟ್ ಔಟ್. ಜಸ್ಟ್ ಗೆಟ್ ಔಟ್ ಆಫ್ ಇಂಡಿಯಾ. ಇನ್ನು ಭಾರತ ಪಾಕಿಸ್ತಾನ ಗಡಿ ಇದೆಯಲ್ವಾ, ಅಟ್ಟಾರಿ ವಾಘಾ ಗಡಿ, ಅದಿನ ಮುಂದೆ ಶಾಶ್ವತವಾಗಿ ಬಂದಾಗತ್ತೆ. ಭಯೋತ್ಪಾದಕ ಕಾರ್ಯಾಚರಣೆಗೆ ನಮ್ಮ ಭಾರತ, ಅದು ಸಮಯ ಯಾವುದಾದ್ರೂ ಆಗಿರಲಿ, ಯಾವಾಗಾದ್ರೂ ಆಗಿರಲಿ, ಸರ್ವ ರೀತಿಯಲ್ಲೂ ಕ್ರಮವನ್ನ ಕೈಗೊಳ್ಳೋದಕ್ಕೆ ಪೂರ್ಣವಾಗಿ ಸಿದ್ಧವಾಗಿ ನಿಂತಿದೆ. ನಮ್ಮ 3 ಸೇನಾ ತುಕಡಿಗಳು ಈಗ ಆಲ್ರೆಡಿ ಸಂಪೂರ್ಣವಾಗಿ ಸಜ್ಜಾಗಿ ನಿಂತಿದ್ದಾರೆ. ತಮ್ಮ ಆಟವನ್ನ ಶುರು ಮಾಡಿಕೊಂಡಿದ್ದಾಗಿದೆ. ಪ್ರಾಣವನ್ನ ಕಳ್ಕೊಂಡಂತಹ ಅಮಾಯಕ ಹಿಂದೂಗಳ, ಅಮಾಯಕ ಭಾರತೀಯರ ರಕ್ತದ ಕಲೆ ಮಾಸುವ ಮುನ್ನ ಆ ಜಿಹಾದಿಗಳ ರಕ್ತ ನೆಲಕ್ಕೆ ಹರಿಲೇಬೇಕು, ನಮಗೆ ಅಷ್ಟೇ. ಹಾಗಾಗಿ ಮೊದಲು ದಿಗ್ಬಂಧನವನ್ನ ಹಾಕಿ ಆಮೇಲೆ ಹೊಡೆದು ಬಿಸಾಕುವಂತ ತಂತ್ರವನ್ನ ಈಗ ಭಾರತ ಮಾಡ್ತಾ ಇದೆ. ವೀಕ್ಷಕರೇ, ನೆನಪಿರ್ಲಿ, ಮೋದಿಜಿ ಘಟನೆ ಆದ ತಕ್ಷಣ ಸೌದಿ ಪ್ರವಾಸವನ್ನ ಮೊಟಕುಗೊಳಿಸಿ ಸೀದಾ ಭಾರತಕ್ಕೆ ಬರ್ತಾರೆ. ಏರ್ಪೋರ್ಟ್ನಲ್ಲಿ ಮೀಟಿಂಗ್ ಅನ್ನು ನಡೆಸ್ತಾರೆ, ಮತ್ತೆ ಹೋಗಿ ಇನ್ನೊಂದು ಮೀಟಿಂಗ್ ಅನ್ನು ಮಾಡ್ತಾರೆ. ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಕೂಡ ಈ ಕೃತ್ಯವನ್ನ ಎಸಗಿರುವಂತಹ ಉಗ್ರರಿಗೆ ಕಠಿಣ ಸಂದೇಶವನ್ನ ರವಾನೆ ಮಾಡ್ತಾರೆ. ಪಹಲ್ಗಾಮ್ ಉಗ್ರ ದಾಳಿ ಸಂಚುಕೋರರನ್ನ ನಾವಂತೂ ಬಿಡಲ್ಲ, ಖಂಡಿತವಾಗ್ಲೂ ಬಲವಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ತೇವೆ. ಭಾರತ ಶೀಘ್ರದಲ್ಲೇ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ. ಇದರಲ್ಲಿ ಬಹಳಷ್ಟು ಅರ್ಥಗಳಿವೆ. ಮೋದಿ, ಅಮಿತ್ ಶಾ ಅವರು ಈಗ ತಗೊಂಡಿರುವಂತಹ ತುರ್ತು ಕ್ರಮಗಳಾಗಿರಬಹುದು, ಪ್ರತಿ ಹೆಜ್ಜೆ ಕೂಡ ಒಂದು ಸ್ಪಷ್ಟ ಸಂದೇಶವನ್ನ ಖಂಡಿತವಾಗ್ಲೂ ರವಾನೆಯನ್ನ ಮಾಡ್ತಾ ಇದೆ. ರಿವೆಂಜ್ ದೊಡ್ಡ ಮಟ್ಟದಲ್ಲೇ ಆಗೋದಿದೆ. ಹಾಗಾಗಿ ಇಲ್ಲಿ ಸರ್ಜಿಕಲ್ ಸ್ಟ್ರೈಕ್ 2.0 ಆದ್ರೂ ಆಗಬಹುದು, ಆದ್ರೆ ಅದು ಅದಕ್ಕಿಂತ ದೊಡ್ಡ ಮಟ್ಟದಲ್ಲೇ ಆಗುತ್ತೆ. ಇನ್ನು ಏರ್ ಸ್ಟ್ರೈಕ್ 2.0 ಆಗ್ಲೂಬಹುದು, ಆದ್ರೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಆಗತ್ತೆ. ಯುದ್ಧ ಆಗಬಹುದಾ? ಹೇಳೋಕೆ ಆಗಲ್ಲ, ಆದ್ರೂ ಆಗಬಹುದು. ಒಟ್ನಲ್ಲಿ ಪ್ರಾಣವನ್ನ ಕಳ್ಕೊಂಡಂತಹ ಆ ಮುಗ್ಧ ಜೀವಗಳಿಗೆ ನ್ಯಾಯ ಸಿಗಲೇಬೇಕು. ಇದಕ್ಕೆ ಭಾರತ ಯಾವ ರೀತಿಯಾದಂತಹ ಪ್ರತ್ಯುತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ, ಪಾಕಿಸ್ತಾನ ಬಿಡಿ, ಅವ್ರು ಹೆಂಗೂ ನೆನಪಲ್ಲಿ ಇಟ್ಕೊಳ್ಬೇಕು, ಇಡೀ ಜಗತ್ತೇ ನೆನಪಲ್ಲಿ ಇಟ್ಕೊಳ್ಬೇಕು. ಅಂತಹ ಪ್ರತ್ಯುತ್ತರವನ್ನ ನಾವು ಕೊಡಲೇಬೇಕು. ಇದು ನಮ್ಮೆಲ್ಲರ ಕೂಗು. ಮೋದಿಜಿ, ನಿಮ್ಮ ಮೇಲೆ ನಮಗೆ ಸಂಪೂರ್ಣವಾದಂತಹ ಭರವಸೆ ಇದೆ. ವಿ ಆರ್ ವೇಟಿಂಗ್ ಮೋದಿಜಿ. ನಮಗೆ ತಕ್ಕ ಉತ್ತರ ಬೇಕೇ ಬೇಕು. ವಿ ಆರ್ ವೇಟಿಂಗ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.